ಇವತ್ತು ಚಿಲ್ಲಿ ಚೀಸ್ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಒಂದು ಪರ್ಫೆಕ್ಟ್ ಲಂಚ್ ಬಾಕ್ಸ್ ರೆಸಿಪಿನೂ ಆಗುತ್ತೆ. ಫಸ್ಟಿಗೆ 2 ಕಪ್ಪು ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡು ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಫಸ್ಟ್ ನಾನು ಡ್ರೈ ಎಲ್ಲ ಕಡೆ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೀರು ನಾನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ, ತುಂಬಾ ಹಾಕ್ಕೊಂಡು ಕಲಿಸ್ಕೊತಿಲ್ಲ. ಅದಾದಮೇಲೆ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಈ ಥರ ಚೆನ್ನಾಗಿ ನಾದಿ, ಚಪಾತಿ ಹಿಟ್ಟು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಸೊ ಮೀಡಿಯಮ್ ಸಾಫ್ಟ್ನೆಸ್ನಲ್ಲಿ ಇರಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಬಿಟ್ಟು ನಾನು ಒಂದು ಬಾಕ್ಸ್ ಹಾಕಿ ತಿಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬೌಲ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿದ್ದೀನಿ, ಫೈನ್ ಚಾಪ್ ಇರಬೇಕು ಪರೋಟಾಗೆಲ್ಲ. ಅದಾದಮೇಲೆ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮು ಅಷ್ಟೇ ತುಂಬ ಫೈನ್ ಚಾಪ್ ಇರಬೇಕು, ದಪ್ಪಕ್ಕೆ ಹೆಚ್ಕೋಬಾರ್ದು. ಅದಾದಮೇಲೆ ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಚೆಡಾರ್ ಚೀಸ್ ಅಂತ ತೊಗೊಂಡಿದ್ದೀನಿ. ಚೆಡಾರ್ ಚೀಸ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು ಚೆಡಾರ್ ಚೀಸು, ಬಟ್ ನಾನಿಲ್ಲಿ ಮಿಲ್ಕಿ ಮಿಸ್ಟ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 100 ಗ್ರಾಮ್ಸ್ ಆಗೋಷ್ಟು ಚೀಸ್ನ ಇಲ್ಲಿ ತುರ್ಕೊಂಡು ಹಾಕೋತಾ ಇದ್ದೀನಿ. ನಾವು ಎಷ್ಟು ಚೀಸ್ ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಸೊ ಇಲ್ಲಿ ನಾನು ತುರ್ಕೊಂಡಿರೋ ಅಂತಹ ಚೀಸು ಮತ್ತು ಕ್ಯಾಪ್ಸಿಕಮು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದರೂ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಿ ಪ್ಯಾಕ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಚೀಸ್ ಜಾಸ್ತಿ ಹಾಕಿ, ಮಕ್ಕಳು ಚೀಸ್ ಜಾಸ್ತಿ ಹಾಕ್ದಷ್ಟು ಇಷ್ಟಪಡ್ತಾರೆ. ಅದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಬೇಕಂದರೆ ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಹಾಕೋಬೋದು. ಅದಾದಮೇಲೆ ನಾನಿಲ್ಲಿ ಹರ್ಬ್ಸ್ ಪೌಡ್ರ್ ಹಾಕೋತಿದ್ದೀನಿ, ಆರ್ಗಾನ್ಸ್ ಪೌಡ್ರ್ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪನ್ನ ನಾನಿಲ್ಲಿ ನೋಡ್ಕೊಂಡು ಹಾಕೋತಾ ಇದ್ದೀನಿ, ಬಿಕಾಸ್ ಚೀಸ್ನಲ್ಲೇ ಉಪ್ಪಿರೋದ್ರಿಂದ ನಾನು ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗಲ್ಲ. ಬೆಳಗಿನ ಲಂಚ್ ಬಾಕ್ಸ್ ರೆಸಿಪಿ ಮಾಡೋದಾದರೆ ತುಂಬ ಈಸಿಯಾಗಿ ಆಗುತ್ತೆ, ಬೇಗ ಪಟ್ ಅಂತ ಆಗೋಗುತ್ತೆ. ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು. ಪಕ್ಕ ನೀವು ಏನಾದರೂ ಲಂಚ್ ಬಾಕ್ಸ್ಗೆ ಹಾಕ್ಕೊಂಡ್ರೆ ಮಕ್ಕಳು ಎಲ್ಲ ಖಾಲಿ ಮಾಡ್ಕೊಂಬರ್ತಾರೆ. ಮತ್ತು ಆದಷ್ಟು ನಾನು ನಮ್ಮ ಮಕ್ಕಳಿಗೆ ತರಕಾರಿನೂ ತಿನ್ನಿಸ್ದಂಗೆ ಆಗುತ್ತೆ. ಸೊ ಎಲ್ಲ ಮಸಾಲ ಆದಮೇಲೆ ನಾನಿಲ್ಲಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕಿ ನಾನು ಇಲ್ಲಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಮಿಕ್ಸಿಂಗ್ ಚೆನ್ನಾಗಿರಬೇಕು, ಎಲ್ಲ ಕಡೆಯೂ ಮಸಾಲ ಮತ್ತು ಉಪ್ಪು ಎಲ್ಲ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ನಮ್ಮದು ಏನು ಮಾಡ್ಕೊಂಡಿದ್ದೀವಿ ಅದನ್ನು ರೆಡಿ ಇದೆ ಫಿಲ್ಲಿಂಗ್ಸು. ಅದಾದಮೇಲೆ ನಾನಿಲ್ಲಿ ಚಪಾತಿ ಹಿಟ್ಟು ತೊಗೊಂಡು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ನಾನಿಲ್ಲಿ ತುಂಬ ದೊಡ್ಡ ಪರೋಟ ಮಾಡ್ತಿಲ್ಲ, ಬಿಕಾಸ್ ನಾನು ಮನೇಲಿ ಮಾಡ್ತಿರೋದ್ರಿಂದ ಚಿಕ್ಕದಾಗಿ ಮಾಡ್ತಿದ್ದೀನಿ. ಬಿಕಾಸ್ ಒಳ್ಳೆ ಉರಿ ಕಮ್ಮಿ ಇರುತ್ತೆ, ಸೊ ಅದಕ್ಕೋಸ್ಕರ ನೀಟಾಗಿ ಬೇಯಲಿ ಅಂತ ನಾನಿಲ್ಲಿ ಮೀಡಿಯಮ್ ಸೈಜ್ ಆಗೋ ಅಷ್ಟು ನಾನು ಪರೋಟ ಮಾಡ್ತಿದ್ದೀನಿ. ಈ ಥರ ನಾನು ಚಪಾತಿ ಹಿಟ್ಟು ಲಟ್ಸ್ಕೊಂಡು ನಾವೇನು ಫಿಲ್ಲಿಂಗ್ಸ್ ಇರುತ್ತೋ ಅದನ್ನು ಇಷ್ಟು ನಾನು ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ ಲೈಕ್ 2 ಸ್ಪೂನ್ಸ್ ಆಗೋಷ್ಟು ಫಿಲ್ಲಿಂಗ್ಸ್ನ ನಾನು ತೊಗೊಂಡು ಈ ಥರ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಏನು ಎಕ್ಸ್ಟ್ರಾ ಹಿಟ್ಟಿದೆಯೋ ಅದನ್ನು ನಾನು ತೆಗಿತಾ ಇದ್ದೀನಿ, ಬಿಕಾಸ್ ಅದೆಲ್ಲ ಯೂಸ್ ಆಗೋಲ್ಲ. ಅದಕ್ಕೋಸ್ಕರ ಈ ಥರ ನಾನು ಫಿಲ್ಲಿಂಗ್ಸ್ನ ಈ ಥರ ಮಾಡಿಕೊಂಡು ಎತ್ತಿಕೋತಾ ಇದ್ದೀನಿ. ಸೊ ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ಸಲ ಈ ಥರ ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಫಿಲ್ಲಿಂಗ್ಸ್ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗಲಿ ಅಂತ ನಾವು ಈ ಥರ ಮಾಡ್ಕೋತೀನಿ. ಆಮೇಲೆ ಡ್ರೈ ಗೋಧಿ ಹಿಟ್ಟನ್ನ ತೊಗೊಂಡು ಲಟ್ಟಿಸ್ಕೊಂಡ್ರೆ ಸಾಕು. ತುಂಬ ಪ್ರೆಸ್ ಮಾಡಿ ತುಂಬ ತೆಳ್ಳಗೆ ತಟ್ಟೋಕ್ಕಾಗಲ್ಲ. ಸೊ ಪ್ರೆಸ್ ಮಾಡಿ ನೋಡಿಕೊಂಡು ನಾವು ಲಟ್ಟಿಸ್ಕೋತಾ ಹೋಗಬೇಕು. ಫಿಲ್ಲಿಂಗು ಆಚೆ ಬರ್ದಿರಂಗೆ ನೀಟಾಗಿ ಫಿಲ್ಲಿಂಗ್ಸು ಸ್ಪ್ರೆಡ್ ಆಗೋ ಥರ ಈ ಥರ ನೀಟಾಗಿ ಲಟ್ಟಿಸ್ಕೋಬೇಕು ನಿಧಾನಕ್ಕೆ. ಸೊ ನಾನಿಲ್ಲಿ ಈ ಸೈಜ್ ಆಗೋಷ್ಟು ಪರೋಟ ಮಾಡ್ತಾಯಿದ್ದೀನಿ. ಸೊ ನೀಟಾಗೂ ಬೇಯುತ್ತೆ ಮತ್ತು ಪರ್ಫೆಕ್ಟಾಗೂ ಇರುತ್ತೆ. ಸೊ ನಾನಿಲ್ಲಿ ತವ ಮೇಲೆ ಹಾಕ್ತಿದ್ದೀನಿ ನೋಡಿ. ಸೊ ಕಾದಿರೋಂಥ ತವ ಮೇಲೆ ನಾನೀಗ ಹಾಕ್ತಿದ್ದೀನಿ. ಸೊ ನಾನು ಇದುವರೆಗೂ ಏನೂ ಎಣ್ಣೆ ಹಾಕಿಲ್ಲ. ಸೊ 2 ಸೈಡ್ ಬೇಯಿಸಾದ್ಮೇಲೆ ನಾನು ಇಲ್ಲಿ ಎಣ್ಣೆ ಅಥವಾ ತುಪ್ಪ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಹೇಗಿದ್ದರೂ ಒಳಗೆ ಚೀಸ್ ಫಿಲ್ಲಿಂಗ್ಸ್ ಇರೋದ್ರಿಂದ ನಾನು ಇಲ್ಲಿ ಆಚೆ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಬೇಕಂದರೆ ನೀವು ಮಕ್ಳಿಗೆ ಬೇಯಿಸೋವಾಗ ತುಪ್ಪ ಹಾಕಿನೂ ಬೇಯಿಸ್ಬೋದು. ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಬ್ರೇಕ್ಫಾಸ್ಟ್ಗಾಗಿ ಹಾಕ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಾದರೂ ಹಾಕ್ಬೋದು. ಲಂಚ್ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇದ್ರ ಜೊತೆಗೆ ಬೇಕಂದರೆ ಬೇರೆ ತರಕಾರಿನೂ ಹಾಕಿ ಚೀಸು ಹಾಕಿನೂ ಮಾಡ್ಬೋದು, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಇದಕ್ಕೆ ಆ್ಯಡ್ ಆನ್ ಕ್ಯಾರೆಟ್ ತುರಿನೂ ಹಾಕ್ಬೋದು, ಕ್ಯಾರೆಟ್ ಎಲ್ಲ ತುರಿದಿನೂ ಹಾಕ್ಬೋದು. ಸೊ ಇದರಿಂದ ಮಕ್ಕಳು ಜಾಸ್ತಿ ಹೆಚ್ಚು ತರಕಾರಿನೂ ತಿನ್ನೋದಂಗೆ ಆಗುತ್ತೆ. ಸೊ ಈ ಥರ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಫುಲ್ಲು ಚೀಸು ಬೆಂದು ಮೆಲ್ಟಾಗಿ ತುಂಬ ಚೆನ್ನಾಗಿರುತ್ತೆ ರುಚಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.